Hi, my dear students. Welcome to the online class. So ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಇನ್ಸ್ಟಾಲ್ಮೆಂಟ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಸಮ್ ಥಿಯರಿ ಪಾರ್ಟ್ ಮತ್ತು ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ನಿಮಗೆ ಆಲ್ರೆಡಿ ನಾನು ಹೇಳಿರೋ ಹಾಗೆ ಐರ್ ಪರ್ಚೇಸ್ ಸಿಸ್ಟಮನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಇನ್ಸ್ಟಾಲ್ಮೆಂಟ್ ಏನೇನೂ ಇಲ್ಲ, ಆಯಿತಾ. ಐರ್ ಪರ್ಚೇಸ್ ಸಿಸ್ಟಮಲ್ಲಿ ನೀವು ಏನೇನು ಅಕೌಂಟ್ಸನ್ನು ಮಾಡ್ತಾಯಿದ್ರಿ ಇದರಲ್ಲೂ ಹಾಗೆ ಅದರಲ್ಲಿ ಯಾವ ರೀತಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಸೇಮ್ ಆ್ಯಸ್ ಇಟ್ ಈಸ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡೋದೆಲ್ಲ ಸೇಮ್ ಪ್ರೊಸೀಜರ್, ಆಯಿತಾ. ಅದು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಮೂವ್ ಆನ್ ಟು ಪ್ರಾಬ್ಲಮ್ ನಂಬರ್ 2. ಪ್ರಭು ಪರ್ಚೇಸ್ಡ್ ಅ ಮೋಟರ್ ಕಾರ್ ಫ್ರಮ್ ಅಬಾನ್ ಮೋಟರ್ಸ್. ಇಲ್ಲಿ ಪ್ರಭು ಐರ್ ಪರ್ಚೇಸರ್ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ, ಸಾರಿ. ಆಬರ್ನ್ ಮೋಟರ್ಸ್ ಬಂದು ಸೆಲ್ಲರ್. ಓಕೆ, ಪ್ರಭು ಪರ್ಚೇಸರ್, ಆಬರ್ನ್ ಮೋಟರ್ಸ್ ಸೆಲ್ಲರ್ ಆನ್ 1/4/2016 ಆನ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಓಕೆ, ಪ್ರೀವಿಯಸ್ ನಾವು ಪ್ರಾಬ್ಲಮ್ ಮಾಡ್ತಾ ಇದ್ದಾಗ ಐರ್ ಪರ್ಚೇಸ್ ಸಿಸ್ಟಮ್ ಅಂತ ಕೇಳ್ತಾ ಇದ್ರು. ಇದರಲ್ಲಿ ಓನ್ಲಿ ಒನ್ ವರ್ಡ್ ಚೇಂಜ್ ಆಗುತ್ತೆ, ಏನು ಆನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಥವಾ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅನ್ನೋ ಒಂದು ಹೊಸ ವರ್ಡ್ ಕೇಳ್ತೀರಾ. ಅದಾದ ನಂತರ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅನ್ನೋ ಒಂದು ಹೊಸ ವರ್ಡ್ ಕೇಳ್ತೀರಾ. ಎರಡೇ ವರ್ಡು ನಿಮಗೆ ಡಿಫ್ರೆಂಟ್. ಅದು ಬಿಟ್ಟರೆ ಆ್ಯಸ್ ಇಟ್ ಈಸ್ ಐರ್ ಪರ್ಚೇಸ್ ಸಿಸ್ಟಮಲ್ಲಿ ನೀವೇನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರಿ ಎಲ್ಲ ಪ್ರೊಸೀಜರು ಕೂಡ ಸೇಮ್. ಓಕೆ, ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಓನ್ಲಿ ನೀವು ಎರಡು ವರ್ಡ್ ಡಿಫ್ರೆಂಟಾಗಿ ಕೇಳ್ತೀರಾ. ಒಂದು ಆನ್ ಐರ್ ಪರ್ಚೇಸ್ ಬೇಸಿಸ್ ಅಂತ ಕೇಳೋದಿಲ್ಲ, ಯಾವುದ್ರ ಬೇಸಿಸ್ ಹೇಳ್ತಾರೆ, ಆನ್ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಂತ ಹೇಳ್ತಾರೆ. ಆ್ಯಂಡ್ ಅಕೌಂಟ್ಸ್, ಬುಕ್ಸ್ ಆಫ್ ಅಕೌಂಟ್ ಮಾಡಬೇಕಾದ್ರೆ ಈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅನ್ನೋದನ್ನು ಹೊಸದಾಗಿ ನೀವು ನೋಡ್ತೀರಾ. ಓಕೆ, ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ದ ಪೇಮೆಂಟ್ ಈಸ್ ಟು ಬಿ ಮೇಡ್ ಆಸ್ ಫಾಲೋಸ್. ಓಕೆ, ಪೇಮೆಂಟ್ ಈ ರೀತಿಯಾಗಿ ಮಾಡಿದ್ದಾರೆ ನೋಡಿ. ಆನ್ 1/4/2016 80,000. 1/4/2016ಗೆ ಅವರು ಅಗ್ರಿಮೆಂಟಿಗೆ ಹೋಗಿದ್ದಾರೆ. ಓಕೆ, ಮೋಟಾರ್ ವೆಹಿಕಲ್ನ ಪರ್ಚೇಸ್ ಮಾಡಿದ್ದಾರೆ. ಆ 1/4/2016ಅಲ್ಲಿ 80,000 ಪೇ ಮಾಡಿದ್ದಾರೆ ಅಂದರೆ ಈ 80,000 ಅಮೌಂಟ್ ಬಿ ಕಾಲ್ಡ್ ಆ್ಯಸ್ ಅನ್ ಡೌನ್ ಪೇಮೆಂಟ್. ಸೊ 80,000 ಏನಾಗುತ್ತೆ, ಡೌನ್ ಪೇಮೆಂಟ್. ಸೊ 80,000 ವಿ ಕಾಲ್ಡ್ ಆ್ಯಸ್ ಅನ್ ಡೌನ್ ಪೇಮೆಂಟ್. Then on 31/3/2017 1,52,000 and 31/3/2018 1,20,000, 31/3/2019 1,10,000. ಸೊ ಇದು ನಿಮಗೆ ಇನ್ಸ್ಟಾಲ್ಮೆಂಟ್. ಓಕೆ, ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ. ಇಂಟ್ರೆಸ್ಟ್ at 10% per annum ಈಸ್ ಇನ್ಕ್ಲೂಡೆಡ್ ಇನ್ ದೀಸ್ ಇನ್ಸ್ಟಾಲ್ಮೆಂಟ್. ಓಕೆ, ಆ 10% ಇಂಟ್ರೆಸ್ಟನ್ನ ತೊಗೊಳ್ತಾ ಇದ್ದಾರೆ ಪರ್ ಆ್ಯನಮ್. ಆ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿದೆ. Prabhu charge depreciation on the motor car at 20% per annum on the diminishing balance. Prepare in the books of Prabhu motor car account, Avan motors account, interest suspense account, interest account. ಓಕೆ, ಪ್ರಾಬ್ಲಮನ್ನು ಒಂದು 2-3 ಸಲ ನೀಟಾಗಿ ಓದ್ಕೊಡಿ. ಫಸ್ಟು ನೀವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಇಂಟ್ರೆಸ್ಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟು ನೀವು ಅದು ಯಾವ ಮೆಥಡಲ್ಲಿ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ಕೊಳ್ಳಿ. 4 ಮೆಥಡ್ಸ್ ಇದೆ. ವ್ಯಾನ್ ಕ್ಯಾಶ್ ಪ್ರೈಸ್, ಇನ್ಸ್ಟಾಲ್ಮೆಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್. ಆಗ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಥವಾ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ನೋಡ್ಕೊಬೇಕು. ಅಥವಾ ವ್ಯಾನ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಪ್ರೈಸ್ ಗಿವನ್ ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್, ಆವಾಗ ಯಾವ ರೀತಿ ಮಾಡಬೇಕಂತ ಹೇಳ್ಕೊಟ್ಟಿದ್ದೇನೆ. ಹಾಗೆ ವ್ಯಾನ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಗಿವನ್ ಬಟ್ ಕ್ಯಾಶ್ ಪ್ರೈಸ್ ಇಸ್ ನಾಟ್ ಗಿವನ್, ಅನ್ ದಟ್ ಟೈಮ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿದ್ದೇವೆ. ಸೊ ಈ 4 ಮೆಥಡಲ್ಲಿ ಇದು ಯಾವ ಮೆಥಡ್ಗೆ ಬರುತ್ತೆ ಅಂತ ಫಸ್ಟ್ ನೀವು ನೋಡ್ಕೊಳ್ಳಿ. ಲಿಸನ್, ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಅದಾದಮೇಲೆ ಇದೆಲ್ಲ ಏನು ಇನ್ಸ್ಟಾಲ್ಮೆಂಟ್ಸ್. ಓಕೆ, ಸೊ ನಿಮಗೆ 3 ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಗಿವನ್. ಬಟ್ ಇಲ್ಲೆಲ್ಲಾದರೂ ಎಷ್ಟು ಪ್ರೈಸಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರಾ, ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರಾ? ಓಕೆ, ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲದೆ ಇರೋದ್ರಿಂದ ವಿ ಶುಡ್ ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್. ಓಕೆ, ನಾವೇನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಶ್ ಪ್ರೈಸ್. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕ್ಯಾಶ್ ಪ್ರೈಸ್. ಸೊ ನಿಮಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಫಸ್ಟ್ ಪ್ರೆಸೆಂಟ್ ಇಯರಿಂದ ನಾವು ಬ್ಯಾಕ್ ಇಯರ್ ಮಾಡ್ತಾ ಹೋಗಬೇಕು. ಡೇಟ್ ಆಫ್ ಪೇಮೆಂಟ್, ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್, ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಶ್ ಪ್ರೈಸ್. ಲಿಸನ್, 31/3/2019
ಆನ್ 31/3/2019 1,10,000 ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ಪೇ ಮಾಡಿದ್ದಾರೆ ಅಂದರೆ ಅದು ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ. ಓಕೆ, 1,10,000 10% ಇಂಟ್ರೆಸ್ಟ್ ಹೇಳ್ತಾ ಇದ್ದಾರೆ. 1,10,000 ಇಂಟು 10 ಇಲ್ಲಿ 110 ತೊಗೊಬೇಕು. ಓಕೆ, ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದಾಗ ಹೇಳಿದ್ದೀನಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟನ್ನು ಮಾಡ್ಕೊಬೇಕು. 10/110 ಈಸ್ ಈಕ್ವಲ್ ಟು ಎಷ್ಟಾಯಿತು 10,000. ಸೊ 10,000 ರುಪೀಸ್ ಇಂಟ್ರೆಸ್ಟ್ ಆದರೆ ಇನ್ನು ರಿಮೈನಿಂಗ್ 1,00,000 ರುಪೀಸ್ ಏನಾಗುತ್ತೆ, ಹಸಲಾಗುತ್ತೆ. ಆಯಿತಾ? ಅದೇ ರೀತಿ 2019 ಆಯಿತು. ಈಗ 18ಗೆ ಮಾಡ್ಕೊಳ್ಳಿ. 18ಅಲ್ಲಿ ಅವ್ರು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಂದರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಕ್ಕಿದೆ, 1,20,000. 1,20,000 ಪ್ಲಸ್ 2019ನ ಕ್ಯಾಶ್ ಪ್ರೈಸ್. ಓಕೆ, 2019ಅಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು 1,00,000 ಈಸ್ ಈಕ್ವಲ್ ಟು 2,20,000. 2,20,000ಗೆ 10% ಇಂಟ್ರೆಸ್ಟ್ ಅಂದರೆ 20,000. 2,20,000ಅಲ್ಲಿ 20,000 ಲೆಸ್ ಮಾಡ್ಕೊಳ್ಳಿ, 2,00,000 ಕ್ಯಾಶ್ ಪ್ರೈಸ್. ಅದೇ ರೀತಿ 2017ಗೆ 1,52,000 ಇದೆ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಸೊ 1,52,000 ಪ್ಲಸ್ 2018 ಕ್ಯಾಶ್ ಪ್ರೈಸ್ 2,00,000 ಈಸ್ ಈಕ್ವಲ್ ಟು 3,52,000. 3,52,000 ಇಂಟು 10/110 ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 32,000. ಸೊ 3,52,000 ಮೈನಸ್ 32,000 ಅಸಲೆಷ್ಟು 3,20,000. ಓಕೆ, ದೆನ್ ಆನ್ 1/4/2016 ಯಾವುದೇ ಇನ್ಸ್ಟಾಲ್ಮೆಂಟ್ ಇಲ್ಲ, ಬಟ್ ಡೌನ್ ಪೇಮೆಂಟ್ ಇದೆ 80,000 ಡೌನ್ ಪೇಮೆಂಟ್. ಮತ್ತು 2017 ಎಷ್ಟು ಅಸಲು 3,20,000. ಆಯಿತಾ? ಅಸಲು 3,20,000 ಪ್ಲಸ್ ಡೌನ್ ಪೇಮೆಂಟ್ ಟೋಟಲ್ 4,00,000. ಸೊ ಇಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಬರೋದಿಲ್ಲ, ಬಿಕಾಸ್ ಡೌನ್ ಪೇಮೆಂಟ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾದರೆ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಏನು ಮೆಷಿನ್ ಏನು ಪರ್ಚೇಸ್ ಮಾಡಿದ್ದಾರೆ, ಮೋಟರ್ ಕಾರ್. ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಮೋಟರ್ ಕಾರ್ ಈಸ್ 4,00,000. ಅರ್ಥ ಆಯ್ತಾ? ಸೊ 4,00,000 ರುಪೀಸ್ ಟೋಟಲ್ ಕ್ಯಾಶ್ ಪ್ರೈಸ್. ಓಕೆ, ಸೊ ಪ್ರತಿ ವರ್ಷ ಈ ರೀತಿ ಇಂಟ್ರೆಸ್ಟ್ ಇದೆ. 2017ಗೆ 32,000, 18ಗೆ 20,000, 19ಗೆ 10,000 ಇಂಟ್ರೆಸ್ಟನ್ನು ಪೇ ಮಾಡಿದ್ದಾರೆ. ಆಯಿತಾ? ಮತ್ತು ಪ್ರತಿ ಇನ್ಸ್ಟಾಲ್ಮೆಂಟ್ ಅವ್ರು ಎಷ್ಟು ಪೇ ಮಾಡಿದ್ದಾರೆ, 1,10,000 ಪೇ ಮಾಡಿದ್ದಾರೆ. ಅದರಲ್ಲಿ 10,000 ಇಂಟ್ರೆಸ್ಟ್, ಅಸಲು ಎಷ್ಟು ಕಟ್ಟಾಗಿದೆ 1,00,000. ಸೊ ಹಾಗೆ 2018ಅಲ್ಲಿ 1,20,000 ಅಂತ ಹೇಳಿದ್ದಾರೆ. ಅಲ್ಲಿ 20,000 ಇಂಟ್ರೆಸ್ಟ್ ಆಗುತ್ತೆ. ಅಂದರೆ ನಾವು ಕ್ಯಾಶ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾದ್ರೆ ನಾವೇನು ಮಾಡಬೇಕು, ಪ್ರೆಸೆಂಟ್ ಇಯರಿಂದ ಪ್ರೀವಿಯಸ್ ಇಯರನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಹಾಗೆ ಮಾಡಿದಾಗ ನಮಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಓಕೆ, ಈ ಮೂರು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಟೋಟಲ್ 62,000. ಓಕೆ, ನನಗೆ ಇಂಟ್ರೆಸ್ಟ್ ಸಿಕ್ಕಿದೆ ಆ್ಯಸ್ ವೆಲ್ ಆಸ್ ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಮೂವ್ ಆನ್ ಟು ದ ಪ್ರಭುಸ್ ಅಕೌಂಟ್. ಅದರಲ್ಲಿ ಮೋಟಾರ್ ಕಾರ್ ಅಕೌಂಟ್ ಫಸ್ಟ್ ಪ್ರಿಪೇರ್ ಮಾಡೋಣ. ಸೊ ಮೋಟಾರ್ ಕಾರ್ ಅಕೌಂಟ್ ಈಸ್ ಆನ್ ಅಸೆಟ್ ಅಕೌಂಟ್. ಆಯಿತಾ? ಅಸೆಟ್ ಅಕೌಂಟ್ ಮಾಡಬೇಕಾದ್ರೆ ಯಾವುದು ಡೆಬಿಟ್ ಯಾವುದು ಕ್ರೆಡಿಟ್ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ಲ. ಓಕೆ, ಸೊ ಡೆಬಿಟಲ್ಲಿ ಏನು ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದು, ಕ್ರೆಡಿಟಲ್ಲಿ ಏನು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಸೆಟ್ಟಿದ್ದು ಅದು. ಈಗ ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಅಲ್ವಾ? ಓಕೆ, ಡಿಕ್ರೀಸ್. ಮತ್ತು ಮೋಟಾರ್ ಕಾರ್ ಅಕೌಂಟ್ ಅಂತ ಬಂದ ತಕ್ಷಣ ನಮ್ಮ ಮೈಂಡಿಗೆ ಏನು ಬರುತ್ತೆ, ಆ ಮೋಟಾರ್ ಕಾರ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು, ಟೋಟಲ್ ಪ್ರೈಸ್ ಎಷ್ಟು, ಮತ್ತು ಪ್ರತಿ ವರ್ಷ ಅದಕ್ಕೆ ಎಷ್ಟು ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಈ ಡಿಪ್ರಿಸಿಯೇಷನ್ ಆಗೋದು ಲೆಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್, ಅದನ್ನು ಕ್ರೆಡಿಟ್ ಸೈಡನ್ನು ಮಾಡ್ತಾ ಹೋಗಿ. ಆಯಿತಾ? ಓಕೆ, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ 1/4/2016 ಟು ಆಭರಣ ಮೋಟಾರ್ಸ್. ಅಂದರೆ ಆಭರಣ ಮೋಟಾರ್ಸ್ ಇವರು ಸೆಲ್ಲರ್, ಇವರಿಂದ 4,00,000 ರುಪೀಸ್ಗೆ ನಾವು ಒಂದು ಮೋಟಾರ್ ಕಾರನ್ನು ಪರ್ಚೇಸ್ ಮಾಡಿದ್ದಾರೆ ಪ್ರಭು. ಓಕೆ, ಅಟ್ ದಿ ಎಂಡ್ ಆಫ್ ದಿ ಇಯರ್ 31/3/2017 ಬೈ ಡಿಪ್ರಿಸಿಯೇಷನ್ ಅಕೌಂಟ್ ನಿಮಗೆ ಡಿಪ್ರಿಸಿಯೇಷನ್ 20% ಹೇಳಿದ್ದಾರೆ ಪ್ರಾಬ್ಲಮಲ್ಲಿ. 4,00,000 ಇಂಟು 20% 80,000 ಫಸ್ಟ್ ಇಯರ್ ಡಿಪ್ರಿಸಿಯೇಷನ್. ಓಕೆ, 20% ಡಿಪ್ರಿಸಿಯೇಷನ್ ಆನ್ ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡಲ್ಲಿ ಹೇಳಿದ್ದಾರೆ. ಸೊ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 4,00,000 ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ 3,20,000. ಅದು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಫಾರ್ವರ್ಡ್ ಮಾಡಿ. 1/4/2017 ಟು ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ 3,20,000. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ ಡಿಪ್ರಿಸಿಯೇಷನ್ ಹೇಳಿರೋದ್ರಿಂದ ಈ ವ್ಯಾಲ್ಯೂ ಮೇಲೆ 20% ಡಿಪ್ರಿಸಿಯೇಷನನ್ನು ತೊಗೊಬೇಕು. ಆಯಿತಾ? ಬೈ ಡಿಪ್ರಿಸಿಯೇಷನ್ ಅಕೌಂಟ್ 3,20,000 ಇಂಟು 20% 64,000.
ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ 2,56,000 ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ 1/4/2018 ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 2,56,000. 31/3/2019ಗೆ ಡಿಪ್ರಿಷಿಯೇಷನ್ ಅಕೌಂಟ್ ಎಷ್ಟು 2,56,000 ಇಂಟು 20% 51,200. ಓಕೆ, ಇಲ್ಲಿ 3 ವರ್ಷಕ್ಕೆ ನೀವು ಅಕೌಂಟನ್ನು ಕ್ಲೋಸ್ ಮಾಡಿ. 16, 17, 18 ಮತ್ತು 19ಗೆ ಇಲ್ಲಿ ಏನು ಮಾಡಿದ್ದಾರೆ ಅವರು ಡಿಪ್ರಿಷಿಯೇಷನನ್ನು ಪೇ ಮಾಡಿದ್ದಾರೆ. ಇದು ಬೇಕಿದ್ರೆ ನೀವು ಇಲ್ಲಿ 1/4/2019 ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 2,04,800 ಅಂತ ಕೂಡ ತೋರಿಸ್ಬೋದು. ಅಂದರೆ ಇನ್ನೊಂದು ತೋರಿಸಿ ಹಾಗೆ ಬಿಡ್ಬೋದು. ಸೊ ಮೋಟಾರ್ ಕಾರ್ ಅಕೌಂಟ್ ಅರ್ಥ ಆಗಿದೆ ಅಲ್ಲ? ಓಕೆ, ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀರಾ. ಮೋಟಾರ್ ಕಾರ್ ಅಕೌಂಟ್ ಇಟ್ ಈಸ್ ಅನ್ ಅಸೆಟ್ ಅಕೌಂಟ್. ಅಸೆಟ್ ಅಕೌಂಟ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಅದು ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಡೆಬಿಟ್ ಸೈಡ್ ತೊಗೊಬೇಕು. ಕ್ರೆಡಿಟ್ ಸೈಡ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗ್ತಿದ್ರೆ ಕ್ರೆಡಿಟ್ ಸೈಡ್ ತೊಗೊಬೇಕು. ಸೊ ಅಸೆಟ್ ಮೋಟಾರ್ ಕಾರ್ ಅಕೌಂಟ್ ಅಂದ ತಕ್ಷಣ ಅದರ ಟೋಟಲ್ ವ್ಯಾಲ್ಯೂ ಡೆಬಿಟ್ ಮತ್ತು ಅದರ ಪ್ರತಿ ವರ್ಷ ಡಿಪ್ರಿಷಿಯೇಷನನ್ನು ನಾವೇನು ಮಾಡ್ತಾ ಹೋಗಬೇಕು, ಕ್ರೆಡಿಟ್ ಸೈಡ್ ಕೊಡ್ತಾ ಉಳಿಯುವಂಥ ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗಬೇಕು. ಗಾಟ್ ಇಟ್? ಸೊ ನೆಕ್ಸ್ಟು ಆಭರಣ ಮೋಟಾರ್ಸ್ ಅಕೌಂಟ್ ಅಂತ ಹೇಳಿದ್ದಾರೆ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಪ್ರಭು. ಪ್ರಭು ಇಲ್ಲಿ ಬೈಯರ್ ಅಥವಾ ಪರ್ಚೇಸರ್. ಸೊ ಅವರಲ್ಲಿ ಆಭರಣ ಮೋಟಾರ್ಸ್ ಅವ್ರು ಏನಾಗ್ತಾರೆ, ಅವರು ಸೆಲ್ಲರ್ ಅವ್ರಿಗೆ ಏನಾಗ್ತಾರೆ ಲಯಬಿಲಿಟಿ, ಅಂದರೆ ಇದು ಲಯಬಿಲಿಟೀಸ್ ಅಕೌಂಟನ್ನು ಮಾಡುವಂಥದ್ದು. ಓಕೆ, ಇಲ್ಲಿ ಏನು ಮಾಡಬೇಕು, ಡೆಬಿಟಲ್ಲಿ ಏನು ಅಮೌಂಟ್ ಲೆಸ್ ಆಗ್ತಾ ಹೋಗುತ್ತೆ ಅದು, ಮತ್ತು ಕ್ರೆಡಿಟಲ್ಲಿ ಏನು ಅಮೌಂಟ್ ಜಾಸ್ತಿ ಆಗ್ತಾ ಇರುತ್ತೆ ಅದು. ಸೊ ಇಲ್ಲಿ ನೋಡಿ 1/4/2016 ಬೈ ಮೋಟಾರ್ ಕಾರ್ ಅಕೌಂಟ್ 4 lakh rupees ಕ್ಯಾಶ್ ಪ್ರೈಸ್ ಆಯಿತಾ. ಅದೇ ಡೇಟಲ್ಲಿ ಡೌನ್ ಪೇಮೆಂಟನ್ನು ಕಟ್ಟಿದ್ದಾರೆ. 1/4/2016 ಟು ಬ್ಯಾಂಕ್ ಅಕೌಂಟ್ 80,000 ಡೌನ್ ಪೇಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ 31/3/2017 ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಾರೆ. ಎಷ್ಟು? 1,52,000. ಯಾವಾಗ ಡೇಟ್ ನೋಡ್ಕೊಳ್ಳಿ, ಅದು 31/3/2017. ಇಲ್ಲಿ ನೋಡಿ 31/3/2017 1,52,000 ಆಯಿತಾ. ಓಕೆ, ಇದು ಇನ್ಸ್ಟಾಲ್ಮೆಂಟ್ 1,52,000. ಆ್ಯಂಡ್ ಇದು ಡೇಟ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. 31/3/2017 ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಅಂದರೆ ಇಲ್ಲಿ ನೀವೇನು ಮಾಡ್ತೀರಾ, ಟೋಟಲ್ ಇಂಟ್ರೆಸ್ಟನ್ನು ತೋರಿಸ್ಬೇಕು ಆಯಿತಾ. 1/4/2016ಗೆ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅದನ್ನು ತೋರಿಸ್ಕೊತೀವಿ. ಎಷ್ಟಿದೆ ಟೋಟಲ್ ಇಂಟ್ರೆಸ್ಟು? ಟೋಟಲ್ ಮಾಡ್ಕೊಂಡ್ವಿ ಅಲ್ಲ 62,000. ಟೋಟಲ್ ಇಂಟ್ರೆಸ್ಟ್ 62,000. ಇಂದಿನ ಪ್ರಾಬ್ಲಮಲ್ಲಿ ನಾವು ಹೇಗೆ ಮಾಡಿದ್ದೀವಿ, ಪ್ರತಿ ವರ್ಷದ ಇಂಟ್ರೆಸ್ಟನ್ನು ಸಪ್ರೇಟಾಗಿ ತೋರಿಸಿದ್ದೀವಿ. ಸೊ ನೀವು ಪ್ರತಿ ವರ್ಷದ ಇಂಟ್ರೆಸ್ಟನ್ನು ನೀವು ಸಪ್ರೇಟಾಗಿ ಕೂಡ ಇಲ್ಲಿ ತೋರಿಸ್ಕೊಬೋದು, ಅಥವಾ ಒಟ್ಟಿಗೆ ಇಲ್ಲಿ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ 62,000 ಏನು ಟೋಟಲ್ ಇಂಟ್ರೆಸ್ಟ್ ಬರುತ್ತೆ ಅದನ್ನು ಒಟ್ಟಿಗೆ ಕೂಡ ತೋರಿಸ್ಬೋದು ಆಯಿತಾ. ರೀಸನ್ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗಿದೆ, 3 ವರ್ಷದ ಸೇರಿ 62,000 ಆಗಿದೆ. ಅದನ್ನು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂತ 62,000 ಒಟ್ಟಿಗೆ ತೊಗೊಬೋದು ಆಯಿತಾ. ಸೊ ಇನ್ ಕೇಸ್ ನೀವು ಐರ್ ಪರ್ಚೇಸ್ ಸಿಸ್ಟಮಲ್ಲಿ ಮಾಡ್ತಿರೋ ಹಾಗೆ ಮತ್ತು ಇಂದಿನ ಪ್ರಾಬ್ಲಮ್ ಮಾಡಿದ್ದೆ ಹೇಗೆ, ಬೈ ಇಂಟ್ರೆಸ್ಟ್ ಅಕೌಂಟ್ ನೀವು ಫಸ್ಟ್ ಇಯರ್ ಮಾತ್ರ ತೋರಿಸ್ತಾ ಇದ್ರಿ, ದೆನ್ ಇಲ್ಲಿಗೆ ಸೆಕೆಂಡ್ ಇಯರ್ ಮಾತ್ರ ತೋರಿಸ್ತಾ ಇದ್ರಿ, ದೆನ್ ಇಲ್ಲಿಗೆ ಫೈನಲ್ ಇಯರ್ ಮಾತ್ರ ತೋರಿಸ್ತಾ ಇದ್ರಿ. ಅವಾಗ ಕೂಡ ಟೋಟಲ್ ವ್ಯಾಲ್ಯೂ ಎಷ್ಟಾಗ್ತಿತ್ತು, 62,000 ಆಗ್ತಾಯಿತ್ತು ಆಯಿತಾ. ಸೊ ಇದು ಒಟ್ಟಿಗೆ ಕೂಡ ತೋರಿಸ್ಬೋದು, ಕನ್ಫ್ಯೂಷನ್ ಮಾಡ್ಕೊಬೇಡಿ. ಈ ರೀತಿ ಮಾಡಿದ್ರು ಕೂಡ ಕರೆಕ್ಟು, ಆ ರೀತಿ ಮಾಡಿದ್ರು ಕೂಡ ಕರೆಕ್ಟ್ ಇರುತ್ತೆ. ಸೊ ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 62,000. ಇನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಉಳಿಯುವಂಥ ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ 2,30,000 1/4/2017 ಬೈ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್. ಸೊ ಇಲ್ಲಿ ಅವರು 31/3/2018ಗೆ ಟು ಬ್ಯಾಂಕ್ ಅಕೌಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದಾರೆ 2018ಗೆ 1,20,000. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಉಳಿಯುವಂಥ ಬ್ಯಾಲೆನ್ಸನ್ನು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಫಾರ್ವರ್ಡ್. ಮತ್ತು 31/3/2019ಗೆ ಅವರು ಟೋಟಲ್ ಆಗಿ 1,10,000 ಪೇ ಮಾಡಿದ್ದಾರೆ. ಸೊ 1,10,000 1,10,000 ಟೋಟಲ್ ಆಗಬೇಕು ಆಯಿತಾ, ಟ್ಯಾಲಿ ಆಗಬೇಕು. ಬಿಕಾಸ್ ಅವರು ಎಷ್ಟು ಮೋಟಾರ್ ಕಾರ್ದು ಕ್ಯಾಶ್ ಪ್ರೈಸು ಮತ್ತು ಇಂಟ್ರೆಸ್ಟು ಮತ್ತು ಅವ್ರು ಎಷ್ಟು ಪೇ ಮಾಡಿದ್ದಾರೆ ಆಯಿತಾ, ಏನೇನು ಡೌನ್ ಪೇಮೆಂಟು ಮತ್ತು ಎಷ್ಟು ಇನ್ಸ್ಟಾಲ್ಮೆಂಟ್ ಎಲ್ಲ ಪೇ ಮಾಡಿದ್ದಾರೆ ಡೆಬಿಟ್ ಸೈಡ್ ತೊಗೊತೀವಿ. ಮತ್ತು ಆ ಮೋಟಾರ್ ಸೈಕಲ್ ಕ್ಯಾಶ್ ಪ್ರೈಸು ಮತ್ತು ಅದರ ಇಂಟ್ರೆಸ್ಟನ್ನು ಕ್ರೆಡಿಟ್ ಸೈಡ್ ತೊಗೊತೀವಿ ಆಭರಣ ಮೋಟಾರ್ಸ್ ಅಕೌಂಟಲ್ಲಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್.
ಸೊ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂದರೆ ಆಲ್ರೆಡಿ ನಾನು ಹೇಳಿದ್ದೇನೆ, ಇಲ್ಲಿ ಏನು ಮಾಡ್ತೀವಿ, ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗಿದೆ ಆಲ್ ಓವರ್ ದಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಟೋಟಲ್ ಇಂಟ್ರೆಸ್ಟ್ ಎಷ್ಟಿದೆ ಅದನ್ನು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಡ್ಯೂ ಇದ್ದಾಗ ಪ್ರತಿ ವರ್ಷ ನಾವು ಅದನ್ನು ತೊಗೊಳ್ತೀವಿ. ಅದೇ ರೀತಿ ಇಲ್ಲಿ ನೋಡಿ, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಸೈಡ್ 1/4/2016 ಟು ಆಬರ್ನ್ ಮೋಟಾರ್ಸ್ ಅಕೌಂಟ್ 62,000 ಆಯಿತಾ. ಆಬರ್ನ್ ಮೋಟಾರ್ಸ್ ಅಕೌಂಟ್ 62,000 ಅಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್. ಬೈ ಇಂಟ್ರೆಸ್ಟ್ ಅಕೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟು 32,000. ಮತ್ತು ನಾವಲ್ಲಿ ಇಂಟ್ರೆಸ್ಟು 2019, 18, 17 ಹಿಂದೆ ವರ್ಷ ಮಾಡ್ಕೊಂಡು ಹೋಗಿದ್ವಿ. ಹಾಗಂತ 10,000 ತೊಗೊಂಡ್ಬಿಡ್ಬೇಡಿ ಆಯಿತಾ. ಈ ಡೇಟಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನೇ ತೊಗೊಳ್ಳಿ, 32,000. ಮತ್ತು ಬ್ಯಾಲೆನ್ಸನ್ನು ಹಾಕೊಳ್ಳಿ. ನೆಕ್ಸ್ಟ್ 1/4/2017 ಟು ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ 30,000 ಉಳಿದಿದೆ. ಅಟ್ ದ ಎಂಡ್ ಆಫ್ ದಿ ಇಯರ್ ಇಂಟ್ರೆಸ್ಟ್ ಎಷ್ಟು 20,000. ಓಕೆ, ಈಗ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 10,000 ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ ಆ್ಯಂಡ್ 2019ಗೆ 10,000 ಪೇ ಮಾಡಿದ್ದಾರೆ, ಅಂದರೆ ಟೋಟಲ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ಟೋಟಲ್ ಏನು ನೀವು ಇಂಟ್ರೆಸ್ಟ್ ಇದೆ ಅದನ್ನು ಡೆಬಿಟ್ ಸೈಡ್ ತಗೊಳ್ಳಿ. ಮತ್ತು ಇಲ್ಲಿ ಪ್ರತಿ ವರ್ಷ ಅದನ್ನು ಏನು ಮಾಡ್ತಾ ಹೋಗಿ, ಕ್ರೆಡಿಟ್ ಸೈಡು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಇದು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್ ನಿಮಗೆ ನೆಕ್ಸ್ಟ್ ಯಾವ ಅಕೌಂಟ್ ಕೇಳಿದ್ದಾರೆ, ಇಂಟ್ರೆಸ್ಟ್ ಅಕೌಂಟನ್ನು ಕೇಳಿದ್ದಾರೆ. ಸೊ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಸ್ ಯೂಶುವಲ್. ಸೊ ಇಲ್ಲಿ ಇಂಟ್ರೆಸ್ಟ್ ಅಕೌಂಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಯಿತಾ. at the end of the year 31st/3/2017 to interest suspense account 32,000 and 31st/3/2017 by profit and loss account 32,000. ಇದು ಫಸ್ಟ್ ಇಯರ್ದು. ಹಾಗೆ ಸೆಕೆಂಡ್ ಇಯರ್ಗೆ ಸೇಮ್ ಎಂಟ್ರೀಸು 31st/3/2018 ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 20,000 ಇಂಟ್ರೆಸ್ಟ್, 31st/3/2018 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 20,000 ಇಂಟ್ರೆಸ್ಟ್, ಸೆಕೆಂಡ್ ಇಯರ್ ಇಂಟ್ರೆಸ್ಟ್. And last year 31st/3/2019 to interest suspense account 10,000 by profit and loss account 10,000. ಓಕೆ, ಸೊ ಇಲ್ಲಿ ಏನು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿದೆ ಅಲ್ಲ, ಈ ಇಂಟ್ರೆಸ್ಟ್ ಅಕೌಂಟನ್ನು ನಾವು ಏನಿಲ್ಲ, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿರುವಂಥ ಇಂಟ್ರೆಸ್ಟನ್ನು ನಾವು ಇಂಟ್ರೆಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಲ್ಲ? ಎಸ್, ಅವ್ರು ಕೇಳಿದ್ದು ಮೋಟರ್ ಕಾರ್ ಅಕೌಂಟ್, ಆಬರ್ನ್ ಮೋಟರ್ಸ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, 4 ಅಕೌಂಟ್ ಕೂಡ ಮಾಡಿದ್ದೀವಿ. ಸೊ ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ನೋಟ್ಸಲ್ಲಿ ಬರ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಪ್ರಾಬ್ಲಮ್ ನಂಬರ್ 3. On 1/4/2016, the Modern Company bought wagons from Arvind Wagons on installment system. ಓಕೆ, ಸೊ ಮಾಡರ್ನ್ ಕಂಪನಿ ಒಂದು ವ್ಯಾಗನ್ಸನ್ನು ಪರ್ಚೇಸ್ ಮಾಡ್ಕೊಂಡಿದೆ ಅರವಿಂದ್ ವ್ಯಾಗನ್ಸ್ ಅವರಿಂದ. ದ ಕ್ಯಾಶ್ ಪ್ರೈಸ್ ಆಫ್ ದಿ ವ್ಯಾಗನ್ ವಾಸ್ 93,000. ದ ಪೇಮೆಂಟ್ ಬೀಯಿಂಗ್ ಮೇಡ್ 29,850 ಡೌನ್ ಪೇಮೆಂಟ್. ಓಕೆ, 93,000 ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಓಕೆ, ಈ ಕ್ಯಾಶ್ ಪ್ರೈಸಿಗೆ ಏನು 29,850 ಡೌನ್ ಪೇಮೆಂಟನ್ನು ಕಟ್ಟಿದ್ದಾರೆ. ಆ್ಯಂಡ್ 30,000 ಆ್ಯನ್ಯುಯಲಿ ಫಾರ್ 3 ಇಯರ್ಸ್. ಓಕೆ, ಹಾಗೆ 3 ವರ್ಷಕ್ಕೆ 30,000 ಇನ್ಸ್ಟಾಲ್ಮೆಂಟನ್ನು ಕೂಡ ಪೇ ಮಾಡ್ತಾ ಇದ್ದಾರೆ. ಓಕೆ, 3 ವರ್ಷಕ್ಕೆ 30,000. ಓಕೆ, ಇಲ್ಲಿವರೆಗೂ ನೀವು ಅರ್ಥ ಮಾಡ್ಕೊಳ್ಳಿ. 93,000 ಕ್ಯಾಶ್ ಪ್ರೈಸು, 29,850 ಅವರು ಡೌನ್ ಪೇಮೆಂಟ್ ಮಾಡಿದ್ದಾರೆ. ಮತ್ತು ಪ್ರತಿ ತಿಂಗಳು ಪ್ರತಿ ವರ್ಷ 30,000 ಆಗಿ 3 ವರ್ಷ ಕಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ 3 ವರ್ಷಕ್ಕೆ ಎಷ್ಟಾಯಿತು, 90,000 ಆಯಿತು. 90,000 ಪ್ಲಸ್ 29,850 ಟೋಟಲ್ ಎಷ್ಟಾಯಿತು, 1,19,850 ರುಪೀಸ್ ಆಯಿತು. ಆಯಿತಾ, ಅಂದರೆ 23,850 ಇಂಟ್ರೆಸ್ಟ್ ಇಲ್ಲೇ ಇನ್ಕ್ಲೂಡ್ ಆಗಿದೆ. ಓಕೆ, ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಬೋದು. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ ನೋಡಿ, 20% ಇಂಟ್ರೆಸ್ಟ್ ರೇಟ್, ಮತ್ತು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ. ಹಾಗಿದ್ರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟಾ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇನ್ಕ್ಲೂಡ್ ಆಗಿದೆ, ಇಂಟ್ರೆಸ್ಟ್ ಏನಾಗಿದೆ, ಇನ್ಕ್ಲೂಡ್ ಆಗಿದೆ. ಓಕೆ, ಡಿಪ್ರಿಷಿಯೇಷನ್ ಕೂಡ 15% ಡಿಮಿನಿಷಿಂಗ್ ವ್ಯಾಲ್ಯೂ ಇದೆ. ಆ್ಯಂಡ್ ಪ್ರಿಪೇರ್ ಇನ್ ದಿ ಬುಕ್ಸ್ ಆಫ್ ಮಾಡರ್ನ್ ಕಂಪ್ನಿ ವ್ಯಾಗನ್ಸ್ ಅಕೌಂಟ್, ಅರವಿಂದ್ ವ್ಯಾಗನ್ಸ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್,
ಇಂಟ್ರೆಸ್ಟ್ ಅಕೌಂಟ್ ಆ್ಯಂಡ್ ಡಿಪ್ರಿಷಿಯೇಷನ್ ಅಕೌಂಟ್. ಓಕೆ, ಇಲ್ಲಿ ಇಬ್ಬರು ಅಕೌಂಟಲ್ಲೂ ಬಯ್ಯರ್ ಬುಕ್ಸ್ ಕೂಡ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ, ಸೆಲ್ಲರ್ ಬುಕ್ಸ್ ಆಫ್ ಅಕೌಂಟ್ಸು ಕೂಡ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಇನ್ ದ ಬುಕ್ಸ್ ಆಫ್ ಮಾಡರ್ನ್ ಕಂಪನಿ ವ್ಯಾಗನ್ಸ್ ಅಕೌಂಟ್, ಅರವಿಂದ್ ವ್ಯಾಗನ್ಸ್ ಅಕೌಂಟ್, ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಆ್ಯಂಡ್ ಡಿಪ್ರಿಷಿಯೇಷನ್ ಅಕೌಂಟ್. And in the books of Arvind Wagons, modern company account, interest expense account and interest account ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಇದು ವೆರಿ 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 ಈಸಿ ಆಗಿದೆ, ಮತ್ತು ನಿಮಗೆ ಎಲ್ಲೂ ಕೂಡ ಅಂಥ ಒಂದು ಕಷ್ಟವಾದ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿಲ್ಲ. ಸೊ ಫಸ್ಟ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾದ್ರೆ ನಾವು ಆಲ್ರೆಡಿ ಐಡೆಂಟಿಫೈ ಮಾಡ್ಕೊಂಡ್ವಿ, ಕ್ಯಾಶ್ ಪ್ರೈಸ್ ಗಿವನ್, ಇನ್ಸ್ಟಾಲ್ಮೆಂಟ್ ಗಿವನ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ ಗಿವನ್. ಸೊ 3 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 3 ಇನ್ಫಾರ್ಮೇಷನ್ ಕೊಟ್ಟಾಗ ನಾವೇನನ್ನು ಐಡೆಂಟಿಫೈ ಮಾಡಬೇಕು, ವೆದರ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ದಿ ಇನ್ಸ್ಟಾಲ್ಮೆಂಟ್ ಆರ್ ನಾಟ್. ಓಕೆ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ? ಸೊ 93,000 ಟೋಟಲ್ ಕ್ಯಾಶ್ ಪ್ರೈಸು, 29,850 ಡೌನ್ ಪೇಮೆಂಟ್ ಕಟ್ಟಿದ್ದಾರೆ, 30,000 ಥರ 3 ಇಯರ್ಸ್ ಆ್ಯನ್ಯುವಲಿ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದಾರೆ. ಅಂದರೆ 3 ವರ್ಷಕ್ಕೆ 30,000 90,000 ಆಗುತ್ತೆ. 90,000 ಪ್ಲಸ್ ಡೌನ್ ಪೇಮೆಂಟ್ 29,850, 1,19,850 ರುಪೀಸ್ ಆಗುತ್ತೆ. ಆದರೆ ಅದರ ಕ್ಯಾಶ್ ಪ್ರೈಸು 93,000. ಅದರ ಡಿಫ್ರೆನ್ಸ್ ಏನಾಗುತ್ತೆ? ಇಂಟ್ರೆಸ್ಟ್. ಅಂದರೆ ಇಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಏನಾಗಿದೆ? ಇನ್ಕ್ಲೂಡ್ ಆಗಿದೆ. ಓಕೆ, ಸೊ ಫಸ್ಟ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಡೇಟ್ ಆಫ್ ಪೇಮೆಂಟ್, ಟೋಟಲ್ ಕ್ಯಾಶ್, ಪ್ರೈಸ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್, ಕ್ಯಾಶ್ ಪ್ರೈಸ್. 1/4/2016 ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದಿ ವ್ಯಾಗನ್ಸ್ 93,000. ಫಸ್ಟ್ ಡೌನ್ ಪೇಮೆಂಟನ್ನು ಮಾಡಿದರೆ, ಡೌನ್ ಪೇಮೆಂಟ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಟೋಟಲ್ ಅಸಲು ಎಷ್ಟು ಕಟ್ಟಿದಾಗಾಯಿತು? 29,850. ಸೊ 93,000ನಲ್ಲಿ 29,850 ಲೆಸ್ ಮಾಡ್ಕೊಳ್ಳಿ. ಇನ್ನು ಉಳಿಯುವಂಥ ಬ್ಯಾಲೆನ್ಸ್ 63,150 ಉಳಿಯುತ್ತೆ. 63,150 ಅವರು ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ತಾ ಇದ್ದಾರೆ? 30,000 ಅಂತ ಹೇಳ್ತಾ ಇದ್ದಾರೆ. ಓಕೆ, 30,000 ಬರ್ಕೊಳ್ಳಿ. ದೆನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 63,150 ಇಂಟು 20% ಇಂಟ್ರೆಸ್ಟ್ ಹೇಳ್ತಾ ಇದ್ದಾರೆ. 20% ಇಂಟ್ರೆಸ್ಟ್ ಅಂದರೆ 12,630 ರುಪೀಸ್ ಆಯಿತು. ಓಕೆ, ಫಸ್ಟ್ ಇಯರ್ಗೆ ಇಂಟ್ರೆಸ್ಟ್ 12,630 ಆಯಿತು. ಈ 30,000ಲ್ಲಿ ನಾವು 12,630 ಲೆಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಇನ್ಸ್ಟಾಲ್ಮೆಂಟ್ ಅಮೌಂಟ್, ಇದು ಇಂಟ್ರೆಸ್ಟ್ ಅಮೌಂಟ್. ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಅಸಲು ಆಗಿದೆ ಅಂತ ಗೊತ್ತಾಗುತ್ತೆ. 17,370 ಅಸಲು. ಈ 17,370 63,150 ಲೆಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಯರಿಗೆ ಬ್ಯಾಲೆನ್ಸ್ ಉಳಿಯುವಂಥದ್ದು 45,780 ಉಳಿಯುತ್ತೆ. ಇಲ್ಲೂ ಕೂಡ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 30,000 ಪೇ ಮಾಡಿದರೆ. ಓಕೆ, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 45,780 ಇಂಟು 20% ಇಂಟ್ರೆಸ್ಟ್ ಅಂದರೆ 9,156 ರುಪೀಸ್ ಇಂಟ್ರೆಸ್ಟ್ ಆಗುತ್ತೆ. ಈ ಇನ್ಸ್ಟಾಲ್ಮೆಂಟ್ ಅಮೌಂಟಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೊಳ್ಳಿ. ಈ 20,844 ರುಪೀಸ್ ನಮಗೆ ಅಸಲು. ಓಕೆ, ಅಸಲಾಗುತ್ತೆ. ಅಸಲನ್ನು ಲೆಸ್ ಮಾಡ್ಕೊಳ್ಳಿ. ಕೊನೆಯ ವರ್ಷಕ್ಕೆ 24,936 ರುಪೀಸ್ ಬ್ಯಾಲೆನ್ಸ್ ಉಳಿದಿದೆ. ಅವರು ಕಟ್ತಾ ಇರೋದು 30,000 ಕಟ್ತಾ ಇದ್ದಾರೆ. ಓಕೆ, ಇನ್ಕ್ಲೂಡಿಂಗ್ ಇಂಟ್ರೆಸ್ಟಲ್ಲಿ ಕೊನೆಯ ವರ್ಷ ನಾವು ಇಂಟ್ರೆಸ್ಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ? ಇನ್ಸ್ಟಾಲ್ಮೆಂಟ್ ಅಮೌಂಟ್ ಮೈನಸ್ ಟು ಟೋಟಲ್ ಕ್ಯಾಶ್ ಪ್ರೈಸ್. ಓಕೆ, ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಿದೆ ಅದರಿಂದ ನಾವು ಟೋಟಲ್ ಕ್ಯಾಶ್ ಪ್ರೈಸನ್ನು ಲೆಸ್ ಮಾಡ್ಕೊತೀವಿ. ಬರುವಂಥ ಬ್ಯಾಲೆನ್ಸ್ 5,064 ನಮಗೆ ಇಂಟ್ರೆಸ್ಟ್ ಆಗುತ್ತೆ. ಅಸಲು 24,936. ಓಕೆ, ಇಲ್ಲಿಗೆ ನಿಲ್ಲಾಗಬೇಕು. ಓಕೆ, ನಿಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅರ್ಥ ಆಗಿದೆ ಅಲ್ಲ? ಫಸ್ಟ್ ಇಯರ್ ಇಂಟ್ರೆಸ್ಟ್ 12,630, ಸೆಕೆಂಡ್ ಇಯರ್ ಇಂಟ್ರೆಸ್ಟ್ 9,156, ಥರ್ಡ್ ಇಯರ್ ಇಂಟ್ರೆಸ್ಟ್ 5,064, 3 ವರ್ಷದ ಇಂಟ್ರೆಸ್ಟ್ 26,830 ರುಪೀಸ್. ಓಕೆ, ನೆಕ್ಸ್ಟ್ ಬುಕ್ಸ್ ಆಫ್ ಮಾಡರ್ನ್ ಕಂಪ್ನೀಸ್ ಅಕೌಂಟ್. ಬೈಯರ್ಸ್ ಅಕೌಂಟಲ್ಲಿ ಕೆಲವೊಂದು ಬುಕ್ಸ್ ಆಫ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ವಿಲ್ ಮೂವ್ ಆನ್ ಟು ದಟ್. ಸೊ ಫಸ್ಟ್ ಮೆಷಿನರಿ ಅಕೌಂಟ್ ಅಂದರೆ ವ್ಯಾಗನ್ಸ್ ಅಕೌಂಟ್ ಅಥವಾ ಅಸೆಟ್ ಅಕೌಂಟ್. ಅಸೆಟ್ ಅಕೌಂಟ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಏನು ಬರಬೇಕು? ಅಸೆಟ್ ಟೋಟಲ್ ಕ್ಯಾಶ್ ಪ್ರೈಸ್ ಮತ್ತು ಅದರ ಡಿಪ್ರಿಷಿಯೇಷನ್. ಪ್ರತಿ ವರ್ಷದ ಡಿಪ್ರಿಷಿಯೇಷನನ್ನು ನಾವು ಕ್ರೆಡಿಟ್ ಮಾಡ್ತಾ ಹೋಗಬೇಕು. ಓಕೆ, 1/4/2016 to Arvind Wagons account 93,000 total cash price of the wagons. At the end of the year ಡಿಪ್ರಿಷಿಯೇಷನ್ ಅನ್ನು ಪೇ ಮಾಡಿದ್ದಾರೆ. ಡಿಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ನೋಡಿ. ಪ್ರೊವೈಡ್ ಡಿಪ್ರಿಷಿಯೇಷನ್ ಅಟ್ 15% ಆನ್ ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿದ್ದಾರೆ. ಓಕೆ, 15% ಹೇಳಿದ್ದಾರೆ ಡಿಮಿನಿಷಿಂಗ್ ವ್ಯಾಲ್ಯೂ. 93,000 ಇಂಟು 15%, 13,950. ಓಕೆ, ಫಸ್ಟ್ ಇಯರ್ ಡಿಪ್ರಿಷಿಯೇಷನ್ 13,950. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್.
ನೆಕ್ಸ್ಟ್ ಇಯರಿಗೆ ಬ್ರಾಡ್ ಫಾರ್ವರ್ಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಬೈ ಡಿಪ್ರಿಷಿಯೇಷನ್ ಅಕೌಂಟ್ 15% ಆನ್ 79,050. ಇದ್ರ ಮೇಲೆ 15% ಅಂದರೆ 11,852 ರುಪೀಸ್ 858 ಆಗುತ್ತೆ. ಬ್ಯಾಲೆನ್ಸ್ ಮಾಡಿ ಉಳಿಯುವಂಥ ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ 2018ಗೆ 67,192 ರುಪೀಸ್ ಉಳಿಯುತ್ತೆ. ಇದರ ಮೇಲೆ 15% ಇಂಟ್ರೆಸ್ಟ್ ಕೊಡಿ 10,079. ಸೊ 3 ವರ್ಷದ ನಾವು ಇಂಟ್ರೆಸ್ಟನ್ನು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ದಿಸ್ ಈಸ್ ಯುವರ್ ವ್ಯಾಗನ್ಸ್ ಅಕೌಂಟ್. ಸೊ ನೆಕ್ಸ್ಟ್ ಅರವಿಂದ್ ವ್ಯಾಗನ್ಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಮಾಡರ್ನ್ ಕಂಪ್ನಿ ಅಕೌಂಟ್. ಅಂದರೆ ಮಾಡರ್ನ್ ಕಂಪ್ನಿಯವರ ಅಕೌಂಟಿಗೆ ಅರವಿಂದ್ ವ್ಯಾಗನ್ಸ್ ಏನಾಗ್ತಾರೆ, ಲಯಬಿಲಿಟಿ ಆಗ್ತಾರೆ. ಬಿಕಾಸ್ ಅವರಿಗೆ ಸಾಲವನ್ನು ಕೊಡಬೇಕಾಗಿರೋದ್ರಿಂದ ಇದು ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಓಕೆ, ಅರವಿಂದ್ ವ್ಯಾಗನ್ಸ್ ಅಕೌಂಟ್ ಹಾಕೊಳ್ಳಿ, ಫಾರ್ಮ್ಯಾಟ್ ಎಲ್ಲ ಹಾಕೊಳ್ಳಿ. ಬೈ 1/4/2016 ಬೈ ವ್ಯಾಗನ್ಸ್ ಅಕೌಂಟ್ 93,000 ಟೋಟಲ್ ಕ್ಯಾಶ್ ಪ್ರೈಸ್. ಓಕೆ, ಆ್ಯಂಡ್ ಸೇಮ್ ಡೇಟ್ಗೆ ನಾವು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಟೋಟಲ್ ಇಂಟ್ರೆಸ್ಟ್ ಕೂಡ ಹಾಕ್ಕೊಂಡ್ಬಿಡೋಣ. 26,850 ಟೋಟಲ್ ಇಂಟ್ರೆಸ್ಟ್. ಓಕೆ ನೋಡಿ, 1/4/2016 ಬೈ ವ್ಯಾಗನ್ಸ್ ಅಕೌಂಟ್ ಟೋಟಲ್ ಕ್ಯಾಶ್ ಪ್ರೈಸ್, ಹಾಗೆ 1/4/2016 ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಟೋಟಲ್ ಇಂಟ್ರೆಸ್ಟ್ ಓವರ್ ದಿ ಇಯರ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಎರಡು ಟೋಟಲ್ ಮಾಡ್ಕೊಳ್ಳಿ 1,90,850. ಆಯಿತಾ, 1,19,850 ಟೋಟಲ್. ಇದನ್ನು ಪ್ರತಿ ವರ್ಷ ಅವ್ರು ಏನು ಮಾಡ್ತಾ ಇದ್ದಾರೆ, ಡೌನ್ ಪೇಮೆಂಟ್ ಮತ್ತು ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ತಾ ಇದ್ದಾರೆ. ಅದನ್ನು ಡೆಬಿಟ್ ಸೈಡ್ ನೋಡಿ, 1/4/2016 ಟು ಬ್ಯಾಂಕ್ ಅಕೌಂಟ್ ಫಸ್ಟ್ ಡೌನ್ ಪೇಮೆಂಟ್ ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಟು ಬ್ಯಾಂಕ್ ಅಕೌಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ಓಕೆ, ಇಲ್ಲಿ 1 ವರ್ಷದ ಮುಗೀತು. ಬರುವಂಥ ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳಿ. ಅದು ಸೆಕೆಂಡ್ ಇಯರಿಗೆ ಬೈ ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ 60,000 ಆಯಿತು. ಆ್ಯಂಡ್ 31/3/2018 ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ ಟು ಬ್ಯಾಂಕ್ ಅಕೌಂಟ್ 30,000. ಓಕೆ, ಅದರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಉಳಿಯೋ ಬ್ಯಾಲೆನ್ಸನ್ನು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಫಾರ್ವರ್ಡ್ ಮಾಡಿ 30,000 ಉಳಿದಿದೆ. ಆ್ಯಂಡ್ ಇಲ್ಲಿ 31/3/2019ಗೆ ಟು ಬ್ಯಾಂಕ್ ಅಕೌಂಟ್ ಫೈನಲ್ ಅಂದರೆ 3ನೇ ವರ್ಷದ ಇನ್ಸ್ಟಾಲ್ಮೆಂಟನ್ನು 30,000 ಪೇ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಕ್ಲೋಸ್ ಆಗುತ್ತೆ. ಓಕೆ, ಅಂದರೆ ಅವರ ಇಂಟ್ರೆಸ್ಟು ಮತ್ತು ಅವರ ಒಂದು ಕ್ಯಾಶ್ ಪ್ರೈಸ್ ಏನಿದೆ ಎರಡನ್ನ ಅವರು ಏನು ಡೌನ್ ಪೇಮೆಂಟು ಮತ್ತು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ ಅದನ್ನು ಡೆಬಿಟ್ ಸೈಡ್ ತೋರಿಸ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಅಕೌಂಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಟೋಟಲ್ ಇಂಟ್ರೆಸ್ಟನ್ನು ಪ್ರತಿ ವರ್ಷ ಬ್ಯಾಲೆನ್ಸ್ ಅಕೌಂಟ್ 26,850 ಟೋಟಲ್ ಇಂಟ್ರೆಸ್ಟ್. ಅಟ್ ದಿ ಎಂಡ್ ಆಫ್ ದಿ ಇಯರ್ ಬೈ ಇಂಟ್ರೆಸ್ಟ್ ಅಕೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟು 12,630. ಉಳಿಯುವಂಥ ಬ್ಯಾಲೆನ್ಸನ್ನು ಹಾಕೊಳ್ಳಿ. ನೆಕ್ಸ್ಟ್ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 14,220 ಇದೆ. ಅಟ್ ದಿ ಎಂಡ್ ಆಫ್ ದಿ ಇಯರ್ ಸೆಕೆಂಡ್ ಇಯರ್ ಇಂಟ್ರೆಸ್ಟನ್ನು ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತ ಹಾಕೊಳ್ಳಿ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದೆನ್ ಉಳಿಯುವಂಥ ಬ್ಯಾಲೆನ್ಸನ್ನು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಫಾರ್ವರ್ಡ್ ಮಾಡಿ 5,064 ಬೈ ಇಂಟ್ರೆಸ್ಟ್ ಅಕೌಂಟ್ 5,064. ಇದು 3ನೇ ವರ್ಷದ ಇಂಟ್ರೆಸ್ಟ್. ಓಕೆ, ಅಂದರೆ ಏನು ಟೋಟಲ್ ಇಂಟ್ರೆಸ್ಟ್ ಇದೆ ಅದನ್ನು ಪ್ರತಿ ವರ್ಷ ನಾವು ತೋರಿಸ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ಅಟ್ ಲಾಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಅಟ್ ದಿ ಎಂಡ್ ಆಫ್ ದಿ ಈಚ್ ಇಯರ್ ನಾವು ಇಂಟ್ರೆಸ್ಟ್ ಏನು ಕೊಡ್ತಾ ಹೋಗ್ತೀವಿ ಅದನ್ನು ತೋರಿಸಿ. 31/3/2017 ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟು 12,630 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 12,630 ಅಂದರೆ ಫಸ್ಟ್ ಇಯರ್ ಇಂಟ್ರೆಸ್ಟ್ ಆಯಿತು. ಓಕೆ, ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್. ದೆನ್ ಸೆಕೆಂಡ್ ಇಯರ್ಗೂ ಸೇಮ್ ಎಂಟ್ರಿ, ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 9,156 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9,156. ಆ್ಯಂಡ್ ಥರ್ಡ್ ಇಯರಿಗೆ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 5,064 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಇಲ್ಲಿಗೆ ನಿಮ್ಮ ಇಂಟ್ರೆಸ್ಟ್ ಅಕೌಂಟನ್ನು ಕ್ಲೋಸ್ ಮಾಡಿ. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಡಿಪ್ರಿಷಿಯೇಷನ್ ಅಕೌಂಟ್ ಸೇಮ್ ಆ್ಯಸ್ ಇಟ್ ಈಸ್ ನೀವು ಹೈರ್ ಪರ್ಚೇಸಲ್ಲಿ ಮಾಡ್ತಿರೋ ಹಾಗೇ ಡಿಪ್ರಿಷಿಯೇಷನ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಅಕೌಂಟ್ ಯಾವ ರೀತಿ ಮಾಡಬೇಕಂತ. ಟು ವ್ಯಾಗನ್ಸ್ ಅಕೌಂಟ್ ಡಿಪ್ರಿಷಿಯೇಷನ್ ಕೂಡ ಅಟ್ ದಿ ಎಂಡ್ ಆಫ್ ದಿ ಇಯರಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದ್ದರಿಂದ ಡೇಟನ್ನು ನೀವು ಎಂಡ್ ಆಫ್ ದಿ ಇಯರನ್ನೇ ತಗೊಳ್ಳಿ 31/3/2017. ಟು ವ್ಯಾಗನ್ಸ್ ಅಕೌಂಟ್ ಫಸ್ಟ್ ಇಯರ್ ಡಿಪ್ರಿಷಿಯೇಷನ್ ಎಷ್ಟಿದೆ 13,950 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 13,950. ಇದೇ ರೀತಿ 3 ವರ್ಷಕ್ಕೂ ಮಾಡಿ. ದೆನ್ ಅಟ್ ದಿ ಎಂಡ್ ಆಫ್ ದಿ
second year 31st 3 2018, 2 wagons account, second year depreciation 11,852, by profit and loss account 11,852, and ಮೂರನೇ ವರ್ಷಕ್ಕೆ 2 ವ್ಯಾಗನ್ಸ್ ಅಕೌಂಟ್ 10,079 rupees, ಅದೇ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,079 rupees. ಸೊ ಇದು ನಿಮ್ಮ ಡಿಪ್ರಿಷಿಯೇಷನ್ ಅಕೌಂಟ್. ಈಗ ಬೈಯರ್ಸ್ ಬುಕ್ಸ್ ಆಫ್ ಅಕೌಂಟ್ ಎಲ್ಲ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಮೂವ್ ಆನ್ ಟು ದಿ ಬುಕ್ಸ್ ಆಫ್ ಅರವಿಂದ್ ವ್ಯಾಗನ್ಸ್. ಅಂದರೆ ಸೆಲ್ಲರ್ ಅಕೌಂಟಲ್ಲಿ ನಾವು ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಬೇಕು. ಸೆಲ್ಲರ್ ಅಕೌಂಟಲ್ಲಿ ಮಾಡರ್ನ್ ಕಂಪ್ನಿ ಅಕೌಂಟನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಾಡರ್ನ್ ಕಂಪ್ನಿ ಅಕೌಂಟು ಇವರು ಯಾರು? ಬೈಯರ್. ಓಕೆ, ಸೊ ಮೇಲ್ಗಡೆ ನೀವೇನು ಅರವಿಂದ್ ಕಂಪ್ನಿ ಅಕೌಂಟ್ ಮಾಡಿದ್ದೀರಾ ಅದೇ ಅಕೌಂಟ್ ಎಂಟ್ರೀಸ್ ಇಲ್ಲಿ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಅಲ್ಲಿ ಡೆಬಿಟ್ ಮಾಡಿದರೆ ಇಲ್ಲಿ ಕ್ರೆಡಿಟ್ ಆಗುತ್ತೆ, ಅಲ್ಲಿ ಕ್ರೆಡಿಟ್ ಮಾಡಿದರೆ ಇಲ್ಲಿ ಡೆಬಿಟ್ ಆಗುತ್ತೆ. ವೆರಿ ಸಿಂಪಲ್, ಆಯಿತಾ? ಓಕೆ, ಇಲ್ಲಿ ನೋಡಿ 1/4/2016 ಟು ಸೇಲ್ಸ್ ಅಕೌಂಟ್ 93,000 ಕ್ಯಾಶ್ ಪ್ರೈಸ್, ಆ್ಯಂಡ್ 1/4/2016 ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಟೋಟಲ್ ಇಂಟ್ರೆಸ್ಟ್ 26,850. ಇಲ್ಲಿ ನೋಡಿ ಸೇಮ್ ಆ್ಯಸ್ ಇಟ್ ಈಸ್. ಯಾರ ಅಕೌಂಟು? ಎಸ್, ಅರವಿಂದ್ ವ್ಯಾಗನ್ ಅಕೌಂಟ್. ಇಲ್ಲಿ ಏನು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿರೋದೆಲ್ಲ ಅಲ್ಲಿ ಡೆಬಿಟ್ ಸೈಡ್ ಆಗುತ್ತೆ, ಆಯಿತಾ? ದೆನ್ 1/4/2016 ಬೈ ಬ್ಯಾಂಕ್ ಅಕೌಂಟ್ ಡೌನ್ ಪೇಮೆಂಟ್, ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 30,000. ಬ್ಯಾಲೆನ್ಸ್ ಏನು ಉಳಿಯುತ್ತೆ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಫಾರ್ವರ್ಡ್ ಮಾಡ್ಕೊಳ್ಳಿ 60,000, ಆ್ಯಂಡ್ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ 30,000 ಪೇ ಮಾಡ್ತಾರೆ. ಟೋಟಲ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಉಳಿಯುವಂಥ ಬ್ಯಾಲೆನ್ಸನ್ನು ಬ್ರಾಡ್ ಫಾರ್ವರ್ಡ್ ಮಾಡಿ, ಆ್ಯಂಡ್ 31st 3 2019 ಬೈ ಬ್ಯಾಂಕ್ ಅಕೌಂಟ್ ಮೂರನೇ ವರ್ಷದ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಇಲ್ಲೂ ಕೂಡ ನೀವು ಏನು ಮೇಲ್ಗಡೆ ಮಾಡರ್ನ್ ಕಂಪ್ನಿ ಅಕೌಂಟಲ್ಲಿ ಏನು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಮಾಡಿದ್ದೀರಾ ಇಲ್ಲಿ ಕ್ರೆಡಿಟ್ ಎಂಟ್ರಿ ಎಲ್ಲ ಡೆಬಿಟ್ ಆಗುತ್ತೆ, ಡೆಬಿಟ್ ಎಂಟ್ರಿ ಎಲ್ಲ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಅಂದರೆ ಆಪೋಸಿಟ್, ವೈಸ್ ವರ್ಸ. ಓಕೆ, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 31st 3 2017 ಅಥವಾ ಇಲ್ಲಿ 1/4/2016 ಬೈ ಮಾಡರ್ನ್ ಕಂಪ್ನಿ ಅಕೌಂಟ್. ಇಂಟ್ರೆಸ್ಟ್, ಟೋಟಲ್ ಇಂಟ್ರೆಸ್ಟ್. ಓಕೆ, ಟೋಟಲ್ ಇಂಟ್ರೆಸ್ಟನ್ನು ನೀವು ಪ್ರತಿ ವರ್ಷ ಇಲ್ಲಿ ನೀವು ಟು ಇಂಟ್ರೆಸ್ಟ್ ಅಕೌಂಟ್ ಅಂತ ತೋರಿಸ್ತಾ ಹೋಗ್ತೀರಾ, ಆಯಿತಾ? ಉಳಿಯುವಂಥ ಬ್ಯಾಲೆನ್ಸನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇಯರಲ್ಲಿ ಬ್ರಾಡ್ ಫಾರ್ವರ್ಡ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟು ಇಂಟ್ರೆಸ್ಟ್ ಅಕೌಂಟ್ ಸೇಮ್ ಆ್ಯಸ್ ಯೂಶುವಲ್. ಅಲ್ಲಿ ಮೇಲೆ ನೀವೇನು ಎಂಟ್ರಿ ಮಾಡಿದ್ದೀರಾ ಅದು ಇಲ್ಲಿ ರಿವರ್ಸ್ ಆಗುತ್ತೆ, ಆಯಿತಾ? ಅಲ್ಲಿ ಡೆಬಿಟ್ ಎಂಟ್ರಿ ಇಲ್ಲಿ ಕ್ರೆಡಿಟ್ ಆಗುತ್ತೆ, ಅಲ್ಲಿ ಕ್ರೆಡಿಟ್ ಎಂಟ್ರಿಲಿ ಡೆಬಿಟ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಅಕೌಂಟ್ ಅಟ್ ದಿ ಎಂಡ್ ಆಫ್ ದಿ ಈಚ್ ಇಯರ್ ನೋಡಿ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್, ಆ್ಯಂಡ್ ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್. ಅದೇ ರೀತಿ ಸೆಕೆಂಡ್ ಇಯರ್ಗೂ ಕೂಡ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್, ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್, ಆ್ಯಂಡ್ ಲಾಸ್ಟ್ ಇಯರ್ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,064 ಫಸ್ಟ್ ಇಯರ್ ಇಂಟ್ರೆಸ್ಟ್, ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಲಾಸ್ಟ್ ಇಯರ್ ಇಂಟ್ರೆಸ್ಟ್. ಸೊ ಇದೊಂದು ಪ್ರಾಬ್ಲಮ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟು ನೀವು ಇನ್ ದ ಬುಕ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟನ್ನು ಮಾಡಿದ್ದೀರಾ ಅಂದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡಿ ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂದರೆ ಈ ಬುಕ್ಸ್ ಆಫ್ ಅಕೌಂಟ್ಸು ಈಸಿ ಆಗುತ್ತೆ. ಸೊ ಬುಕ್ಸ್ ಆಫ್ ಅಕೌಂಟಲ್ಲಿ ನಿಮ್ಗೆ ಈಸಿಯಾಗಿ ಒಂದು ಮೆಷಿನರಿ ಅಥವಾ ಏನು ಪರ್ಚೇಸ್ ಮಾಡಿದ್ದಾರೆ ಅಸೆಟ್ ಅಕೌಂಟ್ ಮಾಡಿ ಅಂತಾರೆ, ಮತ್ತು ಅವ್ರು ಸೆಲ್ಲರ್ ಅಕೌಂಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಇಂಟ್ರೆಸ್ಟ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಡಿಪ್ರಿಷಿಯೇಷನ್ ಅಕೌಂಟ್, ಅಷ್ಟು ಅಕೌಂಟನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ ಅಂದರೆ ಈವನ್ ಸೆಲ್ಲರ್ ಅಕೌಂಟಲ್ಲೂ ನೀವು ಬುಕ್ಸ್ ಆಫ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಂದರೆ ಮೇಲೆ ಏನು ಅಕೌಂಟ್ ಮಾಡಿದ್ದೀರಾ ಬೈಯರ್ ಅಕೌಂಟಲ್ಲಿ ಅದೇ ಬುಕ್ಸ್ ಆಫ್ ಅಕೌಂಟ್ ಇಲ್ಲೂ ಕೂಡ ಬರುತ್ತೆ. ಬಟ್ ಎಂಟ್ರೀಸ್ ಏನಾಗುತ್ತೆ? ಡೆಬಿಟ್ ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಡೆಬಿಟ್ ಆಗುತ್ತೆ. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4 ನೋಡಿ. ಇದು ನಾನು ಮಾಡ್ಲಿಕ್ಕೆ ಹೋಗಲ್ಲ, ನೀವೇ ಮಾಡಿ, ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಾಬ್ಲಮ್ನ ಅಷ್ಟೇ. ಓಕೆ, ಅರುಣ್ ಲಾಜಿಸ್ಟಿಕ್ ಪರ್ಚೇಸ್ ಅ ಮೋಟರ್ ವ್ಯಾನ್ ಆನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಫ್ರಮ್ ಅಂಬಿಕಾ ಮೋಟಾರ್ಸ್ ಆನ್ 1/4/2015. ಅರುಣ್ ಬಂದು ಪರ್ಚೇಸರ್, ಅಂಬಿಕಾ ಬಂದು ಸೆಲ್ಲರ್. ಅಂಡರ್ ವಿಚ್ ಪೇಮೆಂಟ್ ಈಸ್ ಟು ಬಿ ಮೇಡ್ ಫಾರ್ 4 years at 25,000 per annum. ಅಂದರೆ 4 ವರ್ಷಕ್ಕೆ 25,000 ಕಟ್ತಾ ಇದ್ದಾರೆ. ಓಕೆ, ಇಂಟ್ರೆಸ್ಟ್ ಬೀಯಿಂಗ್ ಕ್ಯಾಲ್ಕುಲೇಟೆಡ್ ಅಟ್ 5% ಇಂಟ್ರೆಸ್ಟ್ ಇದೆ.
ದ ಕ್ಯಾಶ್ ಡೌನ್ ಪ್ರೈಸ್ ಆಫ್ ದಿ ವ್ಯಾನ್ ಈಸ್ 88,650 rupees. ಅಂದರೆ ಕ್ಯಾಶ್ ಪ್ರೈಸ್ ಎಷ್ಟು ವ್ಯಾನ್ ಇದು 88,650 rupees. ಡಿಪ್ರಿಷಿಯೇಷನ್ ವ್ಯಾನ್ 10% per annum ಅಂದರೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ಡಿಪ್ರಿಷಿಯೇಷನ್ 10% ಹೇಳಿದ್ದಾರೆ. ರೈಟ್ ಆಫ್ ಮೋಟರ್ ವ್ಯಾನ್ ಅಕೌಂಟ್, ಅಂಬಿಕಾ ಮೋಟರ್ಸ್ ಅಕೌಂಟ್, ಇಂಟರ್ ಸಸ್ಪೆನ್ಸ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಅರುಣ್ ಲಾಜಿಸ್ಟಿಕ್. ಓಕೆ, ಫಸ್ಟ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಕ್ಯಾಶ್ ಪ್ರೈಸ್ ಬಂದು 88,650 rupees ಇದೆ. ಮತ್ತು ಅವರು 4 ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಎಷ್ಟು? 25,000 per annum. ಅಂದರೆ 25,000 into 4 1 lakh rupees. ಅವರ ಒಂದು ಏನು ಟೋಟಲ್ ಎಷ್ಟಿದೆ ಕ್ಯಾಶ್ ಪ್ರೈಸು 88,650 rupees. ಬಟ್ ಅವರ ಪೇ ಮಾಡ್ತಾ ಇರೋದು 1 lakh rupees. ಹಾಗಾದರೆ ಇಂಟ್ರೆಸ್ಟ್ ಏನಾಗಿದೆ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಓಕೆ, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಮತ್ತು ಇಲ್ಲಿ ಯಾವುದೇ ರೀತಿ ಡೌನ್ ಪೇಮೆಂಟನ್ನು ಮಾಡ್ತಾ ಇಲ್ಲ. ಸೊ ಆದ್ದರಿಂದ ಯಾವುದೇ ರೀತಿ ಡೌನ್ ಪೇಮೆಂಟ್ ಇಲ್ಲ. ಆನ್ 1/4/2015ಗೆ ಯಾವುದೇ ರೀತಿಯಲ್ಲಿ ಡೌನ್ ಪೇಮೆಂಟ್ ಇರೋದಿಲ್ಲ. ನಿಲ್ ಹಾಕ್ಕೊಳ್ಳಿ. ದೆನ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ನೀವೇನು ಮಾಡ್ತೀರಾ? 25,000 ಇಂಟ್ರೆಸ್ಟನ್ನು 4 ವರ್ಷಕ್ಕೆ ಇಂಟ್ರೆಸ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ನಾನು ಸೆಂಡ್ ಮಾಡಿದ್ದೀನಲ್ಲ. ಸೊ ಈ ಪ್ರಾಬ್ಲಮನ್ನು ನೀವೇ ಮಾಡಿ. Next, move on to the problem number 5. Okay, Smart Motors Limited sold a motorcycle on installment basis to Arun. ಅಂದರೆ ಇಲ್ಲಿ ಸ್ಮಾರ್ಟ್ ಮೋಟರ್ಸ್ ಬಂದು ಯಾರು? ಸೆಲ್ಲರ್. ಆ್ಯಂಡ್ ಅರುಣ್ ಬಂದು ಪರ್ಚೇಸರ್. ಆನ್ 1st April 2016 the cash price was 29,800. ಓಕೆ, 29,800 ಕ್ಯಾಶ್ ಪ್ರೈಸು. ಮತ್ತು 8,000 ವಾಸ್ ಟು ಬಿ ಪೇಡ್ ಆನ್ ದ ಡೆಲಿವರಿ. ಅಂದರೆ 8,000 rupees ಏನು ಇನ್ಸ್ಟಾಲ್ಮೆಂಟ್. ಆ್ಯಂಡ್ ದ ಬ್ಯಾಲೆನ್ಸ್ ಏನು ಉಳಿದಿದೆ ಅದನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೂ 8,000 ಅಂದರೆ ಎಷ್ಟಾಯಿತು? 24,000 ಆಯಿತು. 8 3 24,000 ಪ್ಲಸ್ 8,000 ಡೌನ್ ಪೇಮೆಂಟ್ ಅಂದರೆ ಟೋಟಲ್ 32,000 ಪೇ ಮಾಡಿದಾಗ ಆಗುತ್ತೆ. ಆದರೆ ಅದರ ಕ್ಯಾಶ್ ಪ್ರೈಸ್ 29,800. ಅಂದರೆ ಇನ್ನು ರಿಮೈನಿಂಗ್ ಅಮೌಂಟ್ ಇದು ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ 5%. ಮತ್ತು ಡಿಪ್ರಿಷಿಯೇಷನ್ ಕೂಡ ಹೇಳಿದ್ದಾರೆ. ಆ್ಯಂಡ್ ಪ್ರಿಪೇರ್ ಇನ್ ದಿ ಬುಕ್ಸ್ ಆಫ್ ಅರುಣ್ ಮೋಟರ್ ಸೈಕಲ್ ಅಕೌಂಟ್, ಸ್ಮಾರ್ಟ್ ಮೋಟರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಸಸ್ಪೆನ್ಸ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್. ಓಕೆ, ಇದು ಕೂಡ ವೆರಿ ಈಸಿ. ಅಂತ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ನೀವೇ ಟ್ರೈ ಮಾಡ್ಬೋದು. ಇದು ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಬರುತ್ತೆ. ಸೊಲ್ಯೂಷನ್ಸ್ ಕೂಡ ಇದೆ, ನೀವು ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕೇಳ್ಬೋದು. And move on to the next problem number 6. Okay, Ravi purchased a TV set from Gopal on installment system on 1/4/2016. Ravi ಇಲ್ಲಿ ಯಾರು? ಪರ್ಚೇಸರ್, ಗೋಪಾಲ್ ಸೆಲ್ಲರ್. ದ ಪೇಮೆಂಟ್ ವಾಸ್ ಟು ಬಿ ಮೇಡ್ ಆಸ್ ಫಾಲೋಸ್. ಓಕೆ, 2,000 ಡೌನ್ ಪೇಮೆಂಟನ್ನು ಕಟ್ಟಿದ್ದಾರೆ. 3,800 at the end of the first year and 3,000 at the end of the second year and 2,750 at the end of the third year. ಪೇಮೆಂಟನ್ನು ಈ ರೀತಿ ಮಾಡಿದ್ದಾರೆ. ಇಂಟ್ರೆಸ್ಟ್ ರೇಟ್ at 10% per annum is included in the above installment. ಓಕೆ, ರವಿ ಚಾರ್ಜ್ 10% ಡಿಪ್ರಿಷಿಯೇಷನ್ ಪರ್ ಆ್ಯನಮ್ ಆನ್ ಒರಿಜಿನಲ್ ಕಾಸ್ಟ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ. ಫೈಂಡ್ ದ ಕ್ಯಾಶ್ ಪ್ರೈಸ್ ಆಫ್ ಟಿವಿ ಸೆಟ್ ಆ್ಯಂಡ್ ಪ್ರಿಪೇರ್ ಟಿವಿ ಸೆಟ್ ಅಕೌಂಟ್, ಗೋಪಾಲ್ಸ್ ಅಕೌಂಟ್, ಇಂಟರ್ ಸಸ್ಪೆನ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ರವಿ. ಓಕೆ, ತುಂಬ ಈಸಿ ಇದೆ ನೋಡಿ. ಸೊ ನಿಮ್ಗೆ ಗೊತ್ತಿದೆ ರವಿ ಯಾರು? ಪರ್ಚೇಸರ್ ಆ್ಯಂಡ್ ಗೋಪಾಲ್ ಈಸ್ ಅ ಸೆಲ್ಲರ್. ರವಿ ಅಂದರೆ ಬೈಯರ್ ಅಕೌಂಟಲ್ಲಿ ನೀವು ಬುಕ್ಸ್ ಆಫ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಮತ್ತು ಕ್ಯಾಶ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಕ್ಯಾಶ್ ಪ್ರೈಸನ್ನು ಯಾವ ರೀತಿ ಮಾಡಬೇಕು ಅಂತ. ಫಸ್ಟು ಈ 3rd ಇಯರಿಂದ ಈ ರೀತಿ ರಿವರ್ಸ್ ಹೋಗಬೇಕು. ಇವತ್ತು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಪ್ರಾಬ್ಲಮ್ ಮಾಡಿದೆ ಅಲ್ಲ ಈ ರೀತಿ ನೋಡಿ. ಇಲ್ಲಿ ಡೇಟು ಅವ್ರು ಕೊಟ್ಟಿಲ್ಲ, ನೀವು ನಿಮ್ಮದೇ ಓನ್ ಡೇಟನ್ನು ಅಸ್ಯೂಮ್ ಮಾಡ್ಕೊಬೋದು. 3rd ಇಯರ್ ಅಂದರೆ ಈಗ ಪ್ರೆಸೆಂಟ್ ಯಾವ್ದಾದ್ರು 2019 ತೊಗೊಳ್ಳಿ. ಇದು 2019 ಆದರೆ 18, 17, 16 ಆಗುತ್ತೆ. ಅಥವಾ ನಿಮಗೆ ಡೇಟು ಹಾಕ್ಕೊಳ್ಳಿಕ್ಕೆ ಬಂದಿಲ್ಲ ಅಂದರೆ ಯು ಜಸ್ಟ್ ಪುಟ್ ಇಟ್ ಆಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ ರೀತಿಯೂ ಕೂಡ ಹಾಕೊಬೋದು. ಆಯಿತಾ? ನಾ ಇಲ್ಲಿ ಒಂದು ಅಸ್ಯೂಮ್ಡ್ ಡೇಟ್ ತೊಗೊಂಡಿದ್ದಾರೆ. ಅಥವಾ ನೀವು ಇಲ್ಲಿ 3rd ಇಯರ್, ಸೆಕೆಂಡ್ ಇಯರ್ ಈ ರೀತಿಯೂ ಹಾಕೊಬೋದು. ಓಕೆ, 3rd ಇಯರ್, ಸೆಕೆಂಡ್ ಇಯರ್, ಫಸ್ಟ್ ಇಯರ್
ಇದು ಎಂಡ್ ಆಫ್ ದಿ ಫಸ್ಟ್ ಇಯರ್, ಇದು ಬಿಗಿನಿಂಗ್ ಆಫ್ ದಿ ಫಸ್ಟ್ ಇಯರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಥರ್ಡ್ ಇಯರ್ 2750 ಇದು ಕ್ಯಾಶ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಕ್ಯಾಶ್ ಪ್ರೈಸ್ ಬರುತ್ತೆ, ಅದಾದಮೇಲೆ ಬುಕ್ಸ್ ಆಫ್ ಅಕೌಂಟನ್ನು ಪ್ರಿಪೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 7. The Hero Honda Limited sold a motorcycle on installment system to Mr. Arun. ಓಕೆ, ಹೀರೋ ಹೋಂಡಾ ಬಂದು ಯಾರು ಸೆಲ್ಲರ್, ಅರುಣ್ ಬಂದು ಪರ್ಚೇಸರ್. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ 74,500 ಆ್ಯಂಡ್ ₹20,000 ವಾಸ್ ಟು ಬಿ ಪೇಡ್ ಆನ್ ಡೆಲಿವರಿ, ಅಂದರೆ 20,000 ಬಂದು ಡೌನ್ ಪೇಮೆಂಟ್. ಇನ್ ದ ಬ್ಯಾಲೆನ್ಸ್ ಇನ್ 3 ಇನ್ಸ್ಟಾಲ್ಮೆಂಟ್ ಆಫ್ ₹20,000 ಈಚ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಅಂದರೆ 3 ಇನ್ಸ್ಟಾಲ್ಮೆಂಟಲ್ಲಿ ಅವರು ₹20,000 ಪೇ ಮಾಡ್ತಾ ಇದ್ದಾರೆ. ಅಂದರೆ 2020 ಎಷ್ಟಾಯಿತು, 60,000 ಪ್ಲಸ್ ಡೌನ್ ಪೇಮೆಂಟ್ 20,000 ಅಂದರೆ ₹80,000 ಪೇ ಮಾಡಿದಾಗಾಯಿತು. ಅದರ ಕ್ಯಾಶ್ ಪ್ರೈಸ್ ಬಂದು 74,500. ಓಕೆ, ದ Hero Honda Limited ಚಾರ್ಜ್ ಇಂಟ್ರೆಸ್ಟ್ ರೇಟ್ ಅಟ್ 5% per annum ಆ್ಯಂಡ್ ಆಲ್ಸೋ ಡಿಪ್ರಿಷಿಯೇಟ್ 10% per annum ಅಂಡರ್ ದ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಪ್ರಿಪೇರ್ ಮೋಟಾರ್ ಸೈಕಲ್ ಅಕೌಂಟ್, ಹೀರೋ ಹೋಂಡಾ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಷಿಯೇಷನ್ ಅಕೌಂಟ್. ಇದು ಕೂಡ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ನಾನು ಮತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ, ವೆರಿ ಸಿಂಪಲ್ ಆಗಿದೆ. ನೀವು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿ. ವಿತೌಟ್ ಪ್ರಾಕ್ಟೀಸ್ ಏನು ಮಾಡಲಿಕ್ಕಾಗಲ್ಲ. ಓಕೆ, ಸೊ ಇದು ಪ್ರಾಬ್ಲಮ್ ಕೂಡ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ದೆನ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ ನಂಬರ್ 8. Narmada Publishing House proposes to acquire a printing press of the cash value of ₹27,300. Okay, 27,300 cash price. 6,000 was to be paid immediately and the down payment, and balance in 4 equal annual installment of ₹6,000. 6,000 ಇನ್ನು 4 ಇನ್ಸ್ಟಾಲ್ಮೆಂಟ್ ಪ್ರಕಾರ ಮಾಡ್ತಾ ಇದ್ದಾರೆ. ಅಂದರೆ 24,000 ಆಯಿತು. 24,000 ಪ್ಲಸ್ 6,000 ಡೌನ್ ಪೇಮೆಂಟ್ ಅಂದರೆ ಟೋಟಲ್ 30,000 ಆಯಿತು. ಅದರ ಕ್ಯಾಶ್ ಪ್ರೈಸ್ ಬಂದು 27,300. ಓಕೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 5%, ಡಿಪ್ರಿಷಿಯೇಷನ್ ಆಲ್ಸೋ ದೇ ಆರ್ ಗಿವನ್ 10%. ಓಕೆ, ಡಿಪ್ರಿಷಿಯೇಷನನ್ನು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ ಇವರು. ಅಂದರೆ ಡಿಮಿನಿಷಿಂಗಾ ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತ ಏನೂ ಹೇಳಿಲ್ಲ. ಸೊ ನೀವು ಡಿಪ್ರಿಷಿಯೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ, ಡಿಮಿನಿಷಿಂಗಲ್ಲೇ ನೀವು ಮಾಡ್ಕೊಳ್ಳಿ. ಅಥವಾ ನೀವು ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದಾಗ ನೀವು ಶುಡ್ ಮೆನ್ಷನ್ ನೋಟ್. ಓಕೆ, ಡಿಪ್ರಿಷಿಯೇಷನ್ ಕನ್ಸಿಡರ್ ಅಂಡರ್ ಡಿಮಿನಿಷಿಂಗ್ ಬ್ಯಾಲೆನ್ಸಿಂಗ್ ಮೆಥಡ್ ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್, ಯಾವ ಮೆಥಡ್ ಯೂಸ್ ಮಾಡ್ಕೊಳ್ತೀರಾ ಅದನ್ನು ನೀವು ನೋಟ್ ಕೊಡಬೇಕಾಗತ್ತೆ. ಓಕೆ, ಇದು ಪ್ರಾಬ್ಲಮ್ ಈಸಿ ಇದೆ. ಇದು ಕೂಡ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಬುಕ್ಸ್ ಆಫ್ ಅಕೌಂಟನ್ನು ಪ್ರಿಪೇರ್ ಮಾಡಿ. Okay, I think problem number 9 is the last problem in this chapter. Yes. Manju purchased a machinery from Keshava on the installment system on 1/4/2016. Payment being made ₹5,97,000 cash price. Sorry. Payment being made 5,97,000 down and ₹6 lakh annually for 3 years. ಅಂದರೆ ಇದು ಡೌನ್ ಪೇಮೆಂಟ್. ಓಕೆ, ದಿಸ್ ಇಸ್ ಡೌನ್ ಪೇಮೆಂಟ್. ಮತ್ತು 6,000 ಆ್ಯನ್ಯುಯಲಿ ಫಾರ್ 3 years. ಓಕೆ, ಪ್ರತಿ ವರ್ಷ 6 lakh ಆಗಿ ಪೇ ಮಾಡ್ತಾ ಇದ್ದಾರೆ. 6 lakh ಅಂದರೆ ಎಷ್ಟಾಯಿತು, 18 lakh rupees ಆಯಿತು. ಪ್ಲಸ್ 5,97,000, 18 ಪ್ಲಸ್ 5 23,97,000 ಟೋಟಲ್ ಆಗಿದ್ರೆ ವ್ಯಾಲ್ಯೂ. ಅದರ ಕ್ಯಾಶ್ ಪ್ರೈಸ್ ಬಂದು 18,60,000. ಓಕೆ, ಕೇಶವ ಚಾರ್ಜ್ 15% ಇಂಟ್ರೆಸ್ಟ್ ಪರ್ ಆ್ಯನಮ್. ಓಕೆ, ಇದು ಕೂಡ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಈಸಿ ಇದೆ, ಮಾಡಿ ಆಯಿತಾ. ಸೊ ಇಷ್ಟು ಪ್ರಾಬ್ಲಮ್ನ ರೆಡಿ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇಕಿದ್ದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕೂಡ ನಾನು ಸೆಂಡ್ ಮಾಡಿದ್ದೀನಿ. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇರುವಂಥ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಿ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದಾಗೆ ಐರ್ ಪರ್ಚೇಸ್ ಸಿಸ್ಟಮನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ವೆರಿ ಈಸಿ. ಸೊ ಆಲ್ರೆಡಿ ನಿಮಗೆ ವೀಡಿಯೋಸ್ ನಾನು ಸೆಂಡ್ ಮಾಡಿದ್ದೀನಿ. ಎಲ್ಲಿಂದ ಅಂದರೆ ಡಿಫಾಲ್ಟ್ ಇನ್ ದಿ ಪೇಮೆಂಟ್, ಅಲ್ಲಿಂದ ಕೂಡ ನಾನು ವೀಡಿಯೋಸನ್ನು ಸೆಂಡ್ ಮಾಡಿದ್ದೀನಿ.
ನಿಮಗೆ ಒಂದು ವೇಳೆ ಆ ವಿಡಿಯೋಸ್ ಮಿಸ್ ಆಗಿದೆ, ನಿಮಗೆ ಸಿಗ್ತಾ ಇಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಅದರಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ ಕೂಡ ಅವೈಲಬಿಲಿಟಿ ಇರುತ್ತೆ. ಓಕೆ, ಯಾವುದಾದ್ರೂ ಈ ಕಳಿಸೋ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ಆಲ್ ವಿಡಿಯೋಸ್. ಓಕೆ, ಚಾಪ್ಟರ್ ನಂಬರ್ 1 ಆ್ಯಂಡ್ ಚಾಪ್ಟರ್ ನಂಬರ್ ಐರ್ ಪರ್ಚೇಸ್ ಸಿಸ್ಟಮ್. ಎಷ್ಟು ಚಾಪ್ಟರ್ ನಂಬರ್? ಐ ಥಿಂಕ್ 4 or 5. Yes, 5 and last chapter 6. Okay, 1, 5, 6 ಈ 3 ಚಾಪ್ಟರ್ ನನ್ನ ಪಾರ್ಟ್. ನಾನು ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಮಚ್ ಆಸ್ ಎಷ್ಟಾಗುತ್ತೆ ಅಷ್ಟು ನೀವು ಪ್ರಿಪೇರ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ನಾನು ಬುಕ್ಕದ್ದು ಏನೇನು ಪ್ರಾಬ್ಲಮ್ ಇದೆ ಫೋಟೋ ಕಾಪಿ ಸೆಂಡ್ ಮಾಡಿದ್ದೀನಿ. ಅದನ್ನು ಒಂದು ರಿವಿಷನ್ ಟೈಪ್ ನೀವು ಮಾಡ್ತಾಯಿರಿ ಪದೇ ಪದೇ. ಆ್ಯಂಡ್ ಆಲ್ಸೋ ನಿಮಗೆ ನಾನು ಜಾಯಿಂಟ್ ವೆಂಚರ್ ಅಕೌಂಟ್ ವಿತ್ ದ ಪರ್ಮಿಷನ್ ಆಫ್ ಯುವರ್ ಮ್ಯಾಡಮ್. ಓಕೆ, ನಿಮ್ಮ ಮ್ಯಾಡಮ್ ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿದರು, ಜಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದರು. ಸೊ ಆದರೂ ಜಾಯಿಂಟ್ ವೆಂಚರ್ ಅಕೌಂಟಿಗೂ ಕೂಡ ವಿಡಿಯೋನ ನಾನು ನಿಮಗೆ ಕಳಿಸಿದ್ದೇನೆ, ಗ್ರೂಪಲ್ಲಿ ಸೆಂಡ್ ಮಾಡಿದ್ದೇನೆ. ಈಸ್ ಮೈ ಒನ್ ಆಫ್ ಫ್ರೆಂಡ್. ಅವರು ಕನ್ನಡದಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿಂದ ನನಗೆ ನಮ್ಮ ಸ್ಟೂಡೆಂಟ್ಗೂ ಯೂಸ್ ಆಗಲಿ ಅಂತ ನಾನು ಕಳಿಸಿದೆ. ಬಿಕಾಸ್ ಆಫ್ ಟೈಮ್ ಕಾನ್ಸ್ಟೆಂಟ್ ನಾನೇ ಮಾಡ್ಬೋದಿತ್ತು ವಿಡಿಯೋ, ಬಟ್ ಬಿಕಾಸ್ ಆಫ್ ಟೈಮ್ ಕಾನ್ಸ್ಟೆಂಟ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ನಿಮ್ಗೆ ಗೊತ್ತಿದೆ, ಒಂದು ವೀಡಿಯೋಸ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿ ಇವನ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ನಿಮಗೆಲ್ಲ ಸೆಂಡ್ ಮಾಡಲಿಕ್ಕೆ ಒಂದು ವೀಡಿಯೋಗೆ 1 GB ಇದ್ದರೂ ಪರ್ ಡೇ ಸಾಕಾಗ್ತಿಲ್ಲ. ಸೊ ಆದ್ದರಿಂದ ತುಂಬ ವೀಡಿಯೋಸ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಇಲ್ಲಾಂದರೆ ಜಾಯಿಂಟ್ ವೆಂಚರ್ ಇರ್ಬೋದು ಅಥವಾ ಸಮ್ ಅದರ್ ಚಾಪ್ಟರ್ಸ್ ನಿಮಗೇನು ಡೌಟ್ ಇದೆ ಅದನ್ನು ನಾವೇ ಪ್ರಿಪೇರ್ ಮಾಡಿ ಸೆಂಡ್ ಮಾಡ್ಬೋದಿತ್ತು. ಬಟ್ ಈಸ್ ಆಲ್ಸೋ ಲೆಕ್ಚರರ್ ಇನ್ ಯುವರ್ ಕೋಟಪಡಕೆರೆ ಕಾಲೇಜಲ್ಲಿ, ಅವರು ಕೂಡ ಲೆಕ್ಚರರ್. ವಿಡಿಯೋಸ್ ಜಾಯಿಂಟ್ ವೆಂಚರ್ ವಿಡಿಯೋಸ್ ಕೂಡ ನೋಡಿ, ಅಲ್ಲಿ ಮಾಡಿರುವ ಪ್ರಾಬ್ಲಮ್ ಎಲ್ಲವೂ ಕೂಡ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಾಬ್ಲಮನ್ನೇ ಸಾಲ್ವ್ ಮಾಡಿದ್ದಾರೆ. ಅಷ್ಟನ್ನೇ ಫೋಕಸ್ ಮಾಡಿ. ಆ್ಯಂಡ್ ಯೂನಿಟ್ 1 ಕೂಡ ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ವಿತೌಟ್ ಎನಿ ಡೌಟ್ಸ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಾಪ್ಟರ್ ನಂಬರ್ 1ನಲ್ಲಿ ನೀವು ರೆಡಿ ಆಗಬೇಕಾಗಿರೋದೇನೆಂದರೆ, ನಿಮಗೆ ಮೇಯ್ನಾಗಿ ಅಕೌಂಟ್ಸ್ ಏನು, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದು ಗೊತ್ತಿರಬೇಕು. ಅದಾದಮೇಲೆ ಆ 4 ಅಕೌಂಟ್ ಯಾವುದು, ಟೋಟಲ್ ಡೆಟರ್ಸ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಬಿಲ್ಸ್ ರಿಸಿವೇಬಲ್ ಅಕೌಂಟ್, ಬಿಲ್ಸ್ ಪೇಬಲ್ ಅಕೌಂಟ್. ಆ ಅಕೌಂಟ್ ಫಾರ್ಮ್ಯಾಟನ್ನು ಮನೆನ ಮಾಡ್ಕೊಳ್ಳಿ, ಅದು ನಿಮ್ಮ ಮೆದುಳಲ್ಲಿ ಇರಬೇಕು. ಡೆಟಾಸ್ ಅಕೌಂಟ್ ಅಂದ ತಕ್ಷಣ ಏನೇನು ಡೆಬಿಟ್ ಏನೇನು ಕ್ರೆಡಿಟ್ ಯಾವುದು ಹೇಗೆ ಅಂತ. ಸೊ 4 ಅಕೌಂಟ್ ನಿಮಗೆ ಗೊತ್ತಿದೆ ಅಂದರೆ ಅದ್ರ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಗೊತ್ತಿದೆ ಅಂದರೆ, ಮತ್ತು ಕ್ಯಾಶ್ ಅಕೌಂಟ್ ಗೊತ್ತಿದೆ ಅಂದರೆ ಆ ಚಾಪ್ಟರ್ ಕೂಡ ವೆರಿ ವೆರಿ ಈಸಿ. ಆಲ್ಮೋಸ್ಟ್ ನಾನು ತುಂಬ ಪ್ರಾಬ್ಲಮ್ಸನ್ನು ಮಾಡಿದ್ದೀನಿ, ಮೋರ್ ದ್ಯಾನ್ 20 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಅಷ್ಟೇ ಪ್ರಾಬ್ಲಮಲ್ಲಿ ನಿಮಗೆ ಎಕ್ಸಾಮ್ ಕೇಳುವಂಥದ್ದು, ಔಟ್ ಆಫ್ ದಟ್ ಬೇರೆ ಏನೂ ಇರೋದಿಲ್ಲ. ಆ್ಯಸ್ ವೆಲ್ ಆ್ಯಸ್ ಫಸ್ಟ್ ಚಾಪ್ಟರಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ 6 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಇರುತ್ತೆ, 12 ಮಾರ್ಕ್ಸಿಗೆ ಒಂದಿರುತ್ತೆ, 24 ಮಾರ್ಕ್ಸಿಗಿರುತ್ತೆ. ಆ್ಯಂಡ್ ಚಾಪ್ಟರ್ ನಂಬರ್ 5 ಐರ್ ಪರ್ಚೇಸ್ ಸಿಸ್ಟಮಲ್ಲೂ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ 6 ಮಾರ್ಕ್ಸಿಗೆ ಒಂದಿರುತ್ತೆ, 12 ಮಾರ್ಕ್ಸಿಗೆ ಒಂದಿರುತ್ತೆ, 24 ಮಾರ್ಕ್ಸಿಗೆ ಒಂದಿರುತ್ತೆ. ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ 24 ಮಾರ್ಕ್ಸ್ಗೆ ಇರೋದಿಲ್ಲ, 6 ಮಾರ್ಕ್ಸಿಗೆ ಒಂದು, 12 ಮಾರ್ಕ್ಸಿಗೆ ಒಂದಿರುತ್ತೆ. ಓಕೆ, ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ಅಟ್ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಆಲ್.